ವೀಕ್ಷಕರೇ, ಈ ಆಂಜನೇಯ ಸ್ವಾಮಿ ಪ್ರತಿದಿನ ಎತ್ತರ ಬೆಳೆಯುತ್ತಾ ಇದ್ದಾರೆ. ಭಾರತದಲ್ಲೇ ವಿಶೇಷ ಮತ್ತು ಅತಿ ದೊಡ್ಡ ಆಂಜನೇಯ ಸ್ವಾಮಿ. ನೀವು ಎಲ್ಲಾ ರೀತಿಯ ಆಂಜನೇಯ ಸ್ವಾಮಿಯನ್ನು ನೋಡೇ ಇರುತ್ತೀರಾ. ಇಲ್ಲಿರುವ ಆಂಜನೇಯ ಸ್ವಾಮಿಯ ಮುಖ ನಗುತ್ತಾ ಇರುತ್ತೆ. ಅಷ್ಟೇ ಅಲ್ಲ, ಸೌಮ್ಯ ಸ್ವಭಾವದ ಮುಖ ಚೆಹರೆ. ಈ ಆಂಜನೇಯ ಸ್ವಾಮಿಯನ್ನು ನೋಡುತ್ತಿದ್ದರೆ ಮನಸ್ಸು ಹಗುರ ಆಗುತ್ತೆ. ಏನೋ ಒಂದು ಸಾಧನೆ ಮಾಡಬೇಕು ಎಂಬ ಛಲ ಹುಟ್ಟುತ್ತೆ. ನೀವು ಈ ಸನ್ನಿಧಿಗೆ ಬಂದು ನಿಂತರೆ ನಿಮಗೂ ಇದೇ ರೀತಿಯ ಅನುಭವ ಆಗುತ್ತೆ. ವೀಕ್ಷಕರೇ, ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ, ಈ ಆಂಜನೇಯ ಸ್ವಾಮಿಯನ್ನು ಯಾರು ಪ್ರತಿಷ್ಠಾಪನೆ ಮಾಡಿಲ್ಲ, ಕೆತ್ತನೆ ಮಾಡಿಲ್ಲ. ಭೂಮಿಯನ್ನು ಸೀಳಿಕೊಂಡು ಹೊರಗೆ ಬಂದಿರುವ ಭಾರತದ ಏಕೈಕ ಆಂಜನೇಯ ಸ್ವಾಮಿ. ಈ ದೇವಸ್ಥಾನ ಯಾವುದು, ಈ ದೇವಸ್ಥಾನದ ವಿಳಾಸ ಏನು ಎಂಬುವ ಎಲ್ಲಾ ಮಾಹಿತಿ ತಿಳಿಸುತ್ತೇನೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ದಲೆ ಪೂರ್ತಿ ನೋಡಿ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗೋಲಿ ಇನ್ಸೈಡ್ ಹಿಟ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸುಧೀಂದ್ರ. ನೀವಿನ್ನು ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ವೀಕ್ಷಕರೇ, ಈ ದೇವಸ್ಥಾನದ ವಿಳಾಸ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಗಂಗೂರು ಎಂಬ ಹಳ್ಳಿಯಲ್ಲಿ ಈ ಉದ್ದ ಆಂಜನೇಯ ದೇವಸ್ಥಾನ ಇದೆ. ನೀವು ಬೆಂಗಳೂರಿನಿಂದ ಬರುವುದಾದರೆ ಬೆಂಗಳೂರು, ತುಮಕೂರು, ಹಿರಿಯೂರು ಹೆದ್ದಾರಿಯಲ್ಲಿ ಬಂದರೆ ಭದ್ರಾವತಿ ಸಿಗುತ್ತೆ. ಇಲ್ಲಿಂದ 10 ಕಿಲೋಮೀಟರ್ ಹೋದರೆ ಗಂಗೂರು ಹಳ್ಳಿ ತಲುಪುತ್ತೀರಾ. ಈ ದೇವಸ್ಥಾನದ ಮೊಬೈಲ್ ಸಂಖ್ಯೆಯು ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿದೆ. ದಯವಿಟ್ಟು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಭದ್ರಾವತಿ ಬಸ್ ನಿಲ್ದಾಣದಿಂದ ಈ ಗಂಗೂರು ಉದ್ದ ಆಂಜನೇಯ ದೇವಸ್ಥಾನಕ್ಕೆ ಸರ್ಕಾರಿ ಬಸ್ ಸೌಲಭ್ಯವಿದೆ. ಭದ್ರಾವತಿಯಿಂದ ಬೆಳಗ್ಗೆ 8:15ಕ್ಕೆ ಮತ್ತು ಮಧ್ಯಾಹ್ನ 3:30ಕ್ಕೆ ಬಸ್ ಇದೆ. ಗಂಗೂರು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮತ್ತೆ ವಾಪಸ್ ಬರಲು ಭದ್ರಾವತಿಗೆ ಬೆಳಗ್ಗೆ 9:45ಕ್ಕೆ ಮತ್ತು ಸಂಜೆ 4:30ಕ್ಕೆ ಭದ್ರಾವತಿಗೆ ಬಸ್ ಇದೆ. ಮಹಾಭಾರತ ಯುದ್ಧಕ್ಕೂ ಮುನ್ನ ಶ್ರೀ ಕೃಷ್ಣ ದೇವರು ಭೀಮಸೇನನಿಗೆ ಆಂಜನೇಯ ದೇವರ ಆಶೀರ್ವಾದ ಪಡೆಯಲು ಹೇಳುತ್ತಾರೆ. ಭೀಮಸೇನನು ಗಂಗೂರಿನಲ್ಲಿ ಕುಳಿತುಕೊಂಡು ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆಯಲು ಘೋರ ತಪಸ್ಸು ಮಾಡುತ್ತಾನೆ. ನಂತರ ಆಂಜನೇಯ ಸ್ವಾಮಿ ಭೂಮಿ ಒಳಗಡೆಯಿಂದ ಕಲ್ಲಿನ ರೂಪದಲ್ಲಿ ಪ್ರತ್ಯಕ್ಷಗೊಂಡು ಭೀಮನಿಗೆ ಆಶೀರ್ವಾದ ಮಾಡಿ ಗಂಗೂರಿನಲ್ಲಿ ಆಂಜನೇಯ ಸ್ವಾಮಿ ನೆಲೆಸುತ್ತಾರೆ. ವೀಕ್ಷಕರೇ, ಭಾರತದಲ್ಲಿ ಆಂಜನೇಯ ಸ್ವಾಮಿ ಭೂಮಿಯಿಂದ ಹೊರಗೆ ಬಂದಿರುವುದು ಇಲ್ಲಿ ಬಿಟ್ಟರೆ ಎಲ್ಲೂ ನೋಡಲು ಸಾಧ್ಯವಿಲ್ಲ. ಹಾಗಾಗಿ ಈ ಉದ್ದ ಆಂಜನೇಯ ಸ್ವಾಮಿಯ ಶಕ್ತಿ ಅಪಾರ. 1980ರಲ್ಲಿ ಆಂಜನೇಯ ಸ್ವಾಮಿ 6 ಅಡಿ ಇತ್ತು, ಆದರೆ ಈಗ 8 ಅಡಿ ಆಗಿದೆ. ಪ್ರತಿದಿನ ಆಂಜನೇಯ ಸ್ವಾಮಿ ಮಿಲಿಮೀಟರ್ ಅಷ್ಟು ಬೆಳೆಯುತ್ತಾ ಇದ್ದಾನೆ. ನೀವು ಒಂದು ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ನಿಮ್ಮ ಕಣ್ಣಾರೆ ಎಲ್ಲಾ ಮಾಹಿತಿಯನ್ನು ನೋಡಬಹುದು. 8 ಅಡಿ ಎತ್ತರದ ಕಪ್ಪು ಕಲ್ಲಿನಲ್ಲಿ ಆಂಜನೇಯ ಸ್ವಾಮಿ ಆಕಾರ ಮೂಡಿ ಬಂದಿರುವುದು ತುಂಬಾ ವಿಶೇಷ. ನೀವು ಈ ಆಂಜನೇಯ ಸ್ವಾಮಿಯನ್ನು ನೋಡುತ್ತಾ ಇದ್ದರೆ ನಡೆದುಕೊಂಡು ಹೋಗುವ ರೀತಿಯಲ್ಲಿ ಕಾಣುತ್ತೆ. ಈ ಉದ್ದ ಆಂಜನೇಯ ಸ್ವಾಮಿಯ ತಲೆಭಾಗ, ಕಿವಿ, ಕೈಗಳು ಸಾಲಿಗ್ರಾಮ ಎಂದು ಪುರಾವೆಗಳು ಹೇಳುತ್ತೆ. ಈ ಉದ್ದ ಆಂಜನೇಯ ಸ್ವಾಮಿಯನ್ನು ಸಾಲಿಗ್ರಾಮ ಆಂಜನೇಯ ಅಂತ ಕರೆಯುತ್ತಾರೆ. ವೀಕ್ಷಕರೇ, ಈ ಉದ್ದ ಆಂಜನೇಯ ಸ್ವಾಮಿ ಬೆಳಕಿಗೆ ಬಂದಿದ್ದೆ 2012ರಲ್ಲಿ. 2012ರ ತನಕ ಬರೀ ಗಂಗೂರು ಹಳ್ಳಿಯ ಜನರಿಗೆ ಮಾತ್ರ ಗೊತ್ತಿತ್ತು. ಯಾವಾಗ ಇಲ್ಲಿಗೆ ಬರುವ ಭಕ್ತರ ಕಷ್ಟಗಳು ಈಡೇರಲು ಶುರುವಾಗುತ್ತೋ ಒಬ್ಬರಿಂದ ಇನ್ನೊಬ್ಬರ ಕಿವಿಗೆ ಆಂಜನೇಯ ಸ್ವಾಮಿ ಪವಾಡದ ಬಗ್ಗೆ ಗೊತ್ತಾಗುತ್ತೆ. ಈ ಆಂಜನೇಯ ಸ್ವಾಮಿ ಜಗತ್ ಪ್ರಸಿದ್ಧ ಪಡೆದುಕೊಳ್ಳುತ್ತೆ. ಉದ್ದ ಆಂಜನೇಯ ಸ್ವಾಮಿ ದರ್ಶನ ಪಡೆಯಲು ಪ್ರತಿದಿನ 3,000ಕ್ಕೂ ಅಧಿಕ ಭಕ್ತರು ಬರುತ್ತಾರೆ. ಒಳ್ಳೆ ಮನಸ್ಸಿನಿಂದ ಬೇಡಿಕೊಂಡು ಬಂದವರಿಗೆ ಹಾಗೆ ವಾಪಸ್ ಕಳಿಸಲ್ಲ ಈ ಉದ್ದ ಆಂಜನೇಯ ಸ್ವಾಮಿ. ವೀಕ್ಷಕರೇ, ಈ ಆಂಜನೇಯ ಸ್ವಾಮಿ ಮುಂದೆ ನೀವು ನಿಂತುಕೊಂಡರೆ ಆಂಜನೇಯ ಸ್ವಾಮಿ ನಿಮ್ಮನ್ನೇ ನೋಡುತ್ತಾ ಇದ್ದಾರೆ, ನಿಮ್ಮ ಕಷ್ಟಗಳನ್ನು ಕೇಳುತ್ತಿದ್ದಾರೆ ಎಂಬ ಭಾವನೆ ಹುಟ್ಟುತ್ತೆ. ದೇವಸ್ಥಾನದ ಸುತ್ತ ಯಾವುದೋ ಒಂದು ಸಕಾರಾತ್ಮಕ ಎನರ್ಜಿ ನಿಮ್ಮನ್ನು ಸುತ್ತುವರೆದ ಹಾಗೆ ಆಗುತ್ತೆ. ಶನಿ ದೋಷ ಇದ್ದವರು ಈ ಆಂಜನೇಯ ಸ್ವಾಮಿ ದರ್ಶನ ಮಾಡಲು ಬರುತ್ತಾರೆ. ಇಲ್ಲಿ ಬಂದರೆ ದೋಷ ಸಂಪೂರ್ಣ ನಿವಾರಣೆ ಆಗುತ್ತೆ ಎಂದು ಹೇಳುತ್ತಾರೆ. ವೀಕ್ಷಕರೇ, ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಉದ್ದ ಆಂಜನೇಯ ಸ್ವಾಮಿಗೆ ಬೇಡಿಕೊಂಡು ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.